ಇತ್ತೀಚೆಗೆ ಸ್ಟಾಕ್ ಮಾರ್ಕೆಟ್ ಹೆಸರಲ್ಲಿ ನಡೆಯುತ್ತಿರುವಂಥ ಸ್ಕ್ಯಾಮ್ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಈ ವಿಡಿಯೋದಲ್ಲಿ ಸ್ಟಾಕ್ ಮಾರ್ಕೆಟ್ ಹೆಸರಲ್ಲಿ ಯಾವ್ಯಾವ ರೀತಿಯ ಸ್ಕ್ಯಾಮ್ ನಡೀತಾ ಇದೆ, ಅದೇ ರೀತಿ ಆ ಸ್ಕ್ಯಾಮನ್ನು ನಾವು ಈಸಿಯಾಗಿ ಹೇಗೆ ಐಡೆಂಟಿಫೈ ಮಾಡಿಕೊಂಡು ಹೇಗೆ ನಾವು ಆ ಸ್ಕ್ಯಾಮ್ಗೆ ಒಳಗಾಗದೆ ಸೇಫ್ ಆಗಿ ಇರೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಹಲೋ ಅಂಡ್ ವೆಲ್ಕಮ್ ಟು ದ ಚಾನಲ್. ನಾನು ರಶ್ಮಿತ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ಮೊದಲನೇದಾಗಿ ಸ್ಕ್ಯಾಮ್ ಅಂದ್ರೇನು? ನಮ್ಮ ಕಡಿಮೆ ಜ್ಞಾನದ ದುರುಪಯೋಗನ ಪಡಿಸ್ಕೊಂಡು ನಮ್ಮ ಹಣವನ್ನು ನಮ್ಮಿಂದ ಮೋಸದಿಂದ ಪಡೆದುಕೊಳ್ಳುವಂಥದ್ದು. ಸ್ಕ್ಯಾಮರ್ಗಳು ಪ್ಲೇ ಮಾಡುವಂಥದ್ದು ನಿಮ್ಮ ಎಮೋಷನ್ನ ಮೇಲೆ. ಅವರು ನಿಮ್ಮ ಗ್ರೀಡ್ನ ಜೊತೆ ಆಟ ಆಡ್ತಾರೆ. ಹೇಗೆ 100% ಪ್ರಾಫಿಟ್, ಗ್ಯಾರಂಟಿಡ್ ಪ್ರಾಫಿಟ್, ಆಪರೇಟರ್ ಸ್ಟಾಕ್, ಸೀಕ್ರೆಟ್ ಸ್ಟ್ರಾಟಜಿ, ಇನ್ಸೈಡ್ ಇನ್ಫಾರ್ಮೇಷನ್ ಇವೆಲ್ಲವೂ ಸ್ಕ್ಯಾಮರ್ ಯೂಸ್ ಮಾಡುವಂಥ ಪದ ಆಗುತ್ತೆ. ಹಾಗಾದರೆ ಯಾವ್ಯಾವ ರೀತಿಯ ಸ್ಕ್ಯಾಮ್ ನಡೆಯುತ್ತೆ? ಮೊದಲನೇದಾಗಿ ಗ್ಯಾರಂಟಿಡ್ ಪ್ರಾಫಿಟ್. ಯಾರಾದರೂ ನಿಮಗೆ ನಾನು ಸ್ಟಾಕ್ ಮಾರ್ಕೆಟ್ಗೆ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಿ 100% ಪ್ರಾಫಿಟನ್ನು ಮಾಡಿ ಕೊಡ್ತೀನಿ ಅಂತ ಹೇಳಿದರೆ ಅವರಿಂದ ಆದಷ್ಟು ದೂರ ಇರಿ. ಯಾಕಂತ ಹೇಳಿದರೆ ಸ್ಟಾಕ್ ಮಾರ್ಕೆಟಲ್ಲಿ ಗ್ಯಾರಂಟಿಡ್ ಪ್ರಾಫಿಟ್ ಸಾಧ್ಯನೇ ಇಲ್ಲ. ಅಲ್ಲಿ ಒಂದಷ್ಟು ಲಾಸ್ ಆಗಿಯೇ ಆಗುತ್ತೆ. ಸೊ ಯಾರು ನಿಮಗೆ ಗ್ಯಾರಂಟಿಡ್ ಪ್ರಾಫಿಟ್ನ ಅಶ್ಯೂರೆನ್ಸನ್ನು ಕೊಡ್ತಾರೆ ಅವರಿಂದ ದೂರ ಇರುವಂಥದ್ದು ತುಂಬ ಉತ್ತಮ. ನೆಕ್ಸ್ಟ್ ಇನ್ನೊಂದು ಹೈ ರಿಟರ್ನನ್ನು ಪ್ರಾಮಿಸ್ ಮಾಡುವಂಥದ್ದು. ತಿಂಗಳಿಗೆ 30% ರಿಟರ್ನನ್ನು ಜನರೇಟ್ ಮಾಡಿ ಕೊಡ್ತೀವಿ, 40% ರಿಟರ್ನನ್ನು ಜನರೇಟ್ ಮಾಡಿ ಕೊಡ್ತೀವಿ ಎನ್ನುವಂಥ ಪ್ರಾಮಿಸನ್ನು ಯಾರು ಮಾಡ್ತಾರೆ ಅವರಿಂದ ತುಂಬ ದೂರ ಇರಬೇಕಾಗತ್ತೆ. ಅದು ಖಂಡಿತ ಸ್ಕ್ಯಾಮ್ ಆಗುವಂಥ ಸಾಧ್ಯತೆ ಹೆಚ್ಚಿರುತ್ತೆ. 100% ಸ್ಕ್ಯಾಮ್ ಆಗುತ್ತೆ. ಯಾಕೆ? ಅಷ್ಟು ರಿಟರ್ನನ್ನು ಸ್ಟಾಕ್ ಮಾರ್ಕೆಟ್ ಥ್ರೂ ಜನರೇಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮೇ ಬಿ 1 ಮಂತ್ ಮಾಡ್ಬೋದು, 2 ಮಂತ್ ಮಾಡ್ಬೋದು, ಬಟ್ ಕನ್ಸಿಸ್ಟೆಂಟಾಗಿ 30 to 40% ರಿಟರ್ನ್ ಪರ್ ಮಂತ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ನಿಮಗೆ ಹೈಯರ್ ರಿಟರ್ನ್ ಅಶ್ಯೂರೆನ್ಸ್ ಸಿಗ್ತಾ ಹೋಗುತ್ತೆ ಅದು ಸ್ಕ್ಯಾಮ್ ಆಗುವಂಥ ಪ್ರೊಬಬಿಲಿಟಿ ಹೆಚ್ಚಾಗ್ತಾ ಹೋಗುತ್ತೆ. ಎಲ್ಲಿ ಗ್ಯಾರಂಟಿಡ್ ರಿಟರ್ನ್ ಇರುತ್ತೆ, ನಾವು ಬ್ಯಾಂಕ್ FDಗಳನ್ನು ನೋಡ್ಬೋದು, ಅಪ್ ಟು 7 to 8% ಗ್ಯಾರಂಟಿಡ್ ರಿಟರ್ನ್, ಆಲ್ಮೋಸ್ಟ್ ಗ್ಯಾರಂಟಿಡ್ ರಿಟರ್ನ್ ನಾವು ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಅದಕ್ಕಿಂತ ಜಾಸ್ತಿ ರಿಟರ್ನ್ ನಮಗೆ ಎಲ್ಲಿ ಸಿಗ್ತಾ ಹೋಗುತ್ತೋ ನಮ್ಮ ರಿಸ್ಕ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನಮ್ಮ ರಿಟರ್ನ್ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದ್ದಾಗ ನಮ್ಮ ರಿಸ್ಕ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಅಷ್ಟು ದೊಡ್ಡ ರಿಟರ್ನ್ಗಳನ್ನು ಪ್ರತಿ ಮಂತು ಕನ್ಸಿಸ್ಟೆಂಟ್ ಆಗಿ ಜನರೇಟ್ ಮಾಡಲಿಕ್ಕೆ ಸ್ಟಾಕ್ ಮಾರ್ಕೆಟ್ ಮುಖಾಂತರ ಸಾಧ್ಯ ಇಲ್ಲ. ಸೊ ಹಾಗಾಗಿ ಈ ರೀತಿ ಸ್ಟಾಕ್ ಮಾರ್ಕೆಟ್ ಮುಖಾಂತರ ಯಾರು ಈ ರೀತಿ ನಿಮಗೆ ಹೈಯರ್ ರಿಟರ್ನ್ ಅಶ್ಯೂರೆನ್ಸ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಖಂಡಿತ ಸ್ಕ್ಯಾಮ್ ಆಗುತ್ತೆ. ಸಿಂಪಲ್, ನೀವೇ ಒಮ್ಮೆ ಯೋಚಿಸಿ, 50,000 ಇನ್ವೆಸ್ಟ್ಮೆಂಟ್ ಮಾಡಿ ಪ್ರತಿ ತಿಂಗಳು 30 to 50% ರೇಟಲ್ಲಿ ನಾವು ಕಂಪೌಂಡ್ ಮಾಡ್ತಾ ಹೋದಾಗ 1 ವರ್ಷ ಬಿಟ್ಟು 2 ವರ್ಷ ಬಿಟ್ಟು ಆ ಅಮೌಂಟ್ ಎಷ್ಟು ದೊಡ್ಡದಾಗುತ್ತೆ ಅನ್ನೋದನ್ನು ನೀವೇ ಕ್ಯಾಲ್ಕುಲೇಟ್ ಮಾಡಿ ನೋಡಿ. ಅದು ರಿಯಾಲಿಟಿಯಲ್ಲಿ ಸಾಧ್ಯ ಆಗುತ್ತಾ ಅನ್ನೋದನ್ನು ನೀವು ತಿಳ್ಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ಯಾರಾದರೂ ನಿಮಗೆ ಹೈ ರಿಟರ್ನ್ ಅಶ್ಯೂರೆನ್ಸ್ ಕೊಡ್ತಾ ಇದ್ದಾರೆ ಪರ್ ಮಂತ್ ಅಂತ ಹೇಳಿದರೆ ಅಲ್ಲಿ ಖಂಡಿತ ಸ್ಕ್ಯಾಮ್ ಆಗುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಸ್ಟಾಕ್ ಮಾರ್ಕೆಟಲ್ಲಿ ಗ್ಯಾರಂಟಿಡ್ ರಿಟರ್ನ್, ಅದೇ ರೀತಿ ಫಿಕ್ಸ್ಡ್ ರಿಟರ್ನ್, ಇಷ್ಟೇ ಪರ್ ಮಂತ್ ಇಷ್ಟೇ ರಿಟರ್ನನ್ನು ಜನರೇಟ್ ಮಾಡ್ತೀನಿ ಅನ್ನೋದು ಸಾಧ್ಯ ಇಲ್ಲ. ಇದೊಂದು ಬೇರೆ ಬಿಸ್ನೆಸ್ ರೀತಿ. ಹೇಗೆ ಬೇರೆ ಬಿಸ್ನೆಸ್ಸಲ್ಲಿ ನಮ್ಮ ಇನ್ಕಮ್ ವೇರಿ ಆಗ್ತಾ ಹೋಗುತ್ತೋ ಇಲ್ಲಿಯೂ ಕೂಡ ಇನ್ಕಮ್ ವೇರಿ ಆಗ್ತಾ ಹೋಗುತ್ತೆ. ಫಿಕ್ಸ್ಡ್ ರಿಟರ್ನ್ನ ಅಶ್ಯೂರೆನ್ಸನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಇಂಪಾರ್ಟೆಂಟ್ ಇರುವಂಥದ್ದು ಪೆನ್ನಿ ಸ್ಟಾಕ್ನ ಪ್ರಮೋಷನ್. ಯಾವುದೊಂದು ಸ್ಟಾಕ್ 5 ರೂಪಾಯಲ್ಲಿದೆ, ನಿಮಗೆ ಮೆಸೇಜ್ಗಳು ಬರ್ಬೋದು, ಕಾಲ್ಗಳು ಬರ್ಬೋದು, ಈ ಸ್ಟಾಕ್ 5 ರೂಪಾಯಲ್ಲಿದೆ, ನಮಗೆ ಒಂದಷ್ಟು ಇನ್ಸೈಡ್ ಇನ್ಫಾರ್ಮೇಷನ್ ಇದೆ, FI ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ, ಅಥವಾ ಒಂದಷ್ಟು ಆರ್ಡ್ರ್ಗಳು ಈ ಕಂಪ್ನಿಗೆ ಬರ್ತಾ ಇದೆ, ಇನ್ನು ಒಂದಷ್ಟು ದಿನದಲ್ಲಿ ಈ ಸ್ಟಾಕ್ನ ಪ್ರೈಸ್ 50ಕ್ಕೆ ಹೋಗುತ್ತೆ, ನೆಕ್ಸ್ಟ್ 100ಕ್ಕೆ ಹೋಗುತ್ತೆ, ಮುಂದಿನ ಮಲ್ಟಿ ಬ್ಯಾಗರ್ ಈ ಸ್ಟಾಕ್ ಆಗುತ್ತೆ ಅನ್ನುವಂಥ ಮೆಸೇಜ್ ಬರ್ತಾ ಇರ್ಬೋದು ಅಥವಾ ಕಾಲ್ ಬರ್ತಾ ಇರ್ಬೋದು. ಇದು ಖಂಡಿತ ಒಂದು ಪಂಪ್ ಆ್ಯಂಡ್ ಡಂಪ್ ಸ್ಕೀಮ್ ಆಗುತ್ತೆ. ಇಲ್ಲಿ ಏನು ಮಾಡ್ತಾರೆ, ಯಾವುದೊಂದು ಪೆನ್ನಿ ಸ್ಟಾಕನ್ನು ಪಿಕ್ ಮಾಡ್ತಾರೆ, ಅಲ್ಲಿ ಒಂದಷ್ಟು ಇನಿಷಿಯಲ್ ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ, ಪ್ರೈಸನ್ನು ರೈಸ್ ಆಗುವಾಗೆ ಮಾಡ್ತಾರೆ. ಅದಾದ ನಂತರ ಈ ರೀತಿ ಟಿಪ್ಸ್ ಪ್ರೊವೈಡರ್ನ ಕಾಂಟ್ಯಾಕ್ಟ್ ಮಾಡಿ ಅವರು ನಿಮಗೆ ಒಂದಷ್ಟು ಟಿಪ್ಸನ್ನು ಕೊಡ್ತಾ ಹೋಗ್ತಾರೆ. ನಿಮಗೆ ಅವರಿಂದನೇ ಕಾಲ್ ಬರುತ್ತೆ, ಈ ಸ್ಟಾಕನ್ನು ನೀವು ಬೈ ಮಾಡಿ ಅನ್ನುವಂಥ ಟಿಪ್ಸನ್ನು ಕೊಡ್ತಾರೆ. ಯಾಕೆ ಟಿಪ್ಸನ್ನು ಕೊಡ್ತಾರೆ? ಈ ರೀತಿ ಒಂದಷ್ಟು ಜನರಿಗೆ ಟಿಪ್ಸನ್ನು ಕೊಟ್ಟಾಗ ಅವರು ಆಸೆಯಿಂದ ಆ ಸ್ಟಾಕನ್ನು ಬೈ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಸ್ಟಾಕ್ನ ಪ್ರೈಸ್ ತುಂಬ ಕಡಿಮೆ ಇದೆ, ಒಂದಷ್ಟು ಅಮೌಂಟನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಒಂದಷ್ಟು ಜನ ಈ ರೀತಿ ಸ್ಟಾಕನ್ನು ಬೈ ಮಾಡ್ತಾ ಹೋದಾಗ ಏನಾಗುತ್ತೆ, ಸ್ಟಾಕ್ನ ಪ್ರೈಸ್ ಇನ್ನೂ ರೈಸ್ ಆಗಲಿ ಸ್ಟಾರ್ಟ್ ಆಗುತ್ತೆ. ಸ್ಟಾಕ್ನ ಪ್ರೈಸ್ ಮೇಲೆ ಹೋದಾಗ ಯಾರು ಇನಿಷಿಯಲಿ ಬೈ ಮಾಡಿರ್ತಾರೆ ಅವರು ಎಕ್ಸಿಟ್ ಆಗ್ತಾರೆ. ನೆಕ್ಸ್ಟ್ ಸ್ಟಾಕ್ ಲೋವರ್ ಸರ್ಕಿಟ್ ಹಿಟ್ ಆಗ್ತಾ ಹೋಗುತ್ತೆ. ನಿಮ್ಗಲ್ಲಿ ಎಕ್ಸಿಟ್ ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ನೀವು ಅಲ್ಲಿ ಸ್ಟಕ್ ಆಗಿರ್ತೀರಿ, ನಿಮ್ಮ ಅಮೌಂಟನ್ನು ಅಲ್ಲಿ ಕಳ್ಕೊಳ್ತೀರಿ. ಸೊ ಹಾಗಾಗಿ ಈ ರೀತಿ ಪೆನ್ನಿ ಸ್ಟಾಕ್ಗಳ ಮೇಲೆ ಬರುವಂಥ ಟಿಪ್ಸನ್ನು ಖಂಡಿತ ಅವಾಯ್ಡ್ ಮಾಡಿ. ಅಲ್ಲಿ ಪಂಪ್ ಆ್ಯಂಡ್ ಡಂಪ್ ಸ್ಕೀಮ್ ನಡೀತಾ ಇರುತ್ತೆ. ಹಾಗಾದರೆ ಈ ರೀತಿಯ ಸ್ಕ್ಯಾಮನ್ನು ನಾವು ಯಾವ ರೀತಿ ಐಡೆಂಟಿಫೈ ಮಾಡೋದು? ಈ ರೀತಿಯ ಸ್ಕ್ಯಾಮ್ಗಳನ್ನು ಐಡೆಂಟಿಫೈ ಮಾಡುವಂಥದ್ದು ತುಂಬ ಈಸಿ. ನಾನು ಆಗಲೇ ಹೇಳಿದಾಗೆ ಒಂದು ಗ್ಯಾರಂಟಿಡ್ ಪ್ರಾಫಿಟ್, ಯಾರು ಗ್ಯಾರಂಟಿಡ್ ಪ್ರಾಫಿಟನ್ನು ಅಶ್ಯೂರೆನ್ಸನ್ನು ಕೊಡ್ತಾ ಹೋಗ್ತಾರೆ ಅಲ್ಲಿಂದ ನೀವು ದೂರ ಇರುವಂಥದ್ದು ತುಂಬ ಒಳ್ಳೆಯದು. ಸೊ ಯಾರು ನಿಮಗೆ ಇಷ್ಟು ಪ್ರಾಫಿಟ್ ಖಂಡಿತ ನಿಮಗೆ ಸಿಗುತ್ತೆ ಅನ್ನೋ ಪ್ರಾಮಿಸನ್ನು ಮಾಡ್ತಾರೆ ಅದು ಸ್ಕ್ಯಾಮ್ನ ಒಂದು ಪಾರ್ಟ್ ಆಗುತ್ತೆ. ಅದೇ ರೀತಿ ಹೈ ರಿಟರ್ನ್ ಅಶ್ಯೂರೆನ್ಸ್, ಆಗಲೇ ಹೇಳಿದಾಗೆ ತುಂಬ ದೊಡ್ಡ ರಿಟರ್ನನ್ನು ಜನರೇಟ್ ಮಾಡಿ ಕೊಡುವಂಥ ಅಶ್ಯೂರೆನ್ಸನ್ನು ಕೊಡುವಂಥದ್ದು ಕೂಡ ಸ್ಕ್ಯಾಮ್ನ ಪಾರ್ಟ್ ಆಗುತ್ತೆ. ಸ್ಟಾಕ್ ಮಾರ್ಕೆಟಲ್ಲಿ ಅಷ್ಟು ದೊಡ್ಡ ರಿಟರ್ನನ್ನು ಜನರೇಟ್ ಮಾಡಲಿಕ್ಕೆ, ಕನ್ಸಿಸ್ಟೆಂಟ್ ಆಗಿ ಜನರೇಟ್ ಮಾಡಲಿಕ್ಕೆ ಕಷ್ಟ ಇದೆ. ಯಾರು ಈ ರೀತಿ ಹೈ ರಿಟರ್ನ್ ಅಶ್ಯೂರೆನ್ಸನ್ನು ಕೊಡ್ತಾರೆ ಅವರಿಂದ ನೀವು ತುಂಬ ದೂರ ಇರಬೇಕಾಗುತ್ತೆ. ನೆಕ್ಸ್ಟ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಒಂದಷ್ಟು ರಿಟರ್ನ್ನ ಪ್ರಾಮಿಸನ್ನು ಮಾಡುವಂಥದ್ದು ಅಥವಾ ಸ್ಟಾಕ್ ಟಿಪ್ಸನ್ನು ಕೊಡುವಂಥದ್ದು ಯಾರು ಮಾಡ್ತಾರೆ ಅವರಿಂದ ನೀವು ತುಂಬ ದೂರ ಇರಬೇಕಾಗತ್ತೆ. ಅವರಾಗಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅಂದರೆ ಅವರು ನಿಮ್ಮ ಒಳ್ಳೆಯದಕ್ಕೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿರೋದಿಲ್ಲ, ಬದಲಾಗಿ ಅವರ ಒಳ್ಳೆಯದಕ್ಕೆ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿರ್ತಾರೆ. ನೆಕ್ಸ್ಟ್ ಈಗ ತುಂಬ ಟ್ರೆಂಡಿಂಗಲ್ಲಿ ಇರುವಂಥದ್ದು ಲಕ್ಸುರಿ ಲೈಫ್ ಸ್ಟೈಲನ್ನು ಶೋ ಅಪ್ ಮಾಡುವಂಥದ್ದು, ಕಾರ್ಗಳಿರ್ಬೋದು ಅಥವಾ ಎಕ್ಸ್ಪೆನ್ಸಿವ್ ಪರ್ಚೇಸ್ ಇರ್ಬೋದು, ಈ ರೀತಿಯ ಒಂದಷ್ಟು ಲಕ್ಸುರಿ ಲೈಫ್ಗಳನ್ನು ಶೋ ಅಪ್ ಮಾಡುವಂಥದ್ದು. ಇದು ಯಾವುದೇ
ಟ್ರೇಡಿಂಗ್ ಸ್ಕಿಲ್ನ ಪ್ರೂಫ್ ಅಲ್ಲ, ಇದು ಕೇವಲ ಒಂದು ಮಾರ್ಕೆಟಿಂಗ್ನ ಟ್ಯಾಕ್ಟಿಕ್ ಅಷ್ಟೇ. ನಿಮಗೆ ಒಂದು ಫೋಮೋವನ್ನು ಕ್ರಿಯೇಟ್ ಮಾಡಿ ಅವರ ಪ್ರಾಡಕ್ಟನ್ನು ಸೆಲ್ ಮಾಡುವಂಥ ಒಂದು ವಿಧಾನ. ಈ ರೀತಿ ಲಕ್ಸುರಿ ಲೈಫ್ ಸ್ಟೈಲನ್ನು ನೋಡಿದಾಗ ನಮ್ಮಲ್ಲೊಂದು ಫೋಮೋ ಕ್ರಿಯೇಟ್ ಆಗುತ್ತೆ, ನಮ್ಮಲ್ಲೂ ಒಂದಷ್ಟು ಗ್ರೀಡ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದಾಗಿ ನಾವು ಒಂದಷ್ಟು ಟ್ರ್ಯಾಪ್ಗೆ ಒಳಗಾಗಿ ನಮ್ಮ ಹಣವನ್ನು ಕಳ್ಕೊಳ್ಳುವಂಥ ಸಾಧ್ಯತೆ ಅಥವಾ ಲಾಸನ್ನು ಮಾಡ್ಕೊಳ್ಳುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಅದೇ ರೀತಿ ಯಾರು ನಿಮಗೆ ಟ್ರೇಡಿಂಗ್ ಅಥವಾ ಇನ್ವೆಸ್ಟ್ಮೆಂಟ್ ಮುಖಾಂತರ ಈಸಿಯಾಗಿ ಹಣ ಮಾಡ್ಬೋದು ಅಂತ ಹೇಳ್ತಾರೆ, ಅವರಿಂದ ಸ್ವಲ್ಪ ದೂರ ಇಡುವಂಥದ್ದು ಒಳ್ಳೆಯದಾಗುತ್ತೆ. ಸೊ ಟ್ರೇಡಿಂಗ್ ಒನ್ ಆಫ್ ದಿ ಟಫೆಸ್ಟ್ ಜಾಬ್ ಆಗುತ್ತೆ. ಅಲ್ಲಿ ಈಸಿ ಹಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಒಂದಷ್ಟು ಎಫರ್ಟನ್ನು ಹಾಕಬೇಕಾಗತ್ತೆ, ಒಂದಷ್ಟು ಟೈಮನ್ನು ಕೊಡಬೇಕಾಗತ್ತೆ. ಖಂಡಿತ ಹಣವನ್ನೇನೋ ಮಾಡ್ಬೋದು, ಬಟ್ ಈಸಿಯಾಗಿ ಅಂತೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಹತ್ರ ಒಂದು ಮೊಬೈಲ್ ಇದ್ರೆ ಸಾಕು, ಪ್ರಪಂಚದ ಯಾವುದೇ ಭಾಗದಲ್ಲಿ ಕೂತ್ಕೊಂಡು ನಾನು ಟ್ರೇಡಿಂಗನ್ನು ಮಾಡಿ ಹಣವನ್ನು ಮಾಡ್ಬೋದು ಎನ್ನುವಂಥ ಮಾತುಗಳನ್ನು ನೀವು ಕೇಳಿರ್ಬೋದು. ಬಟ್ ಖಂಡಿತ ಅದು ಅಷ್ಟು ಈಸಿ ಅಲ್ಲ. ಕೇವಲ ಒಂದು ಮೊಬೈಲನ್ನು ಹಿಡ್ಕೊಂಡು ನಮಗೆ ಟ್ರೇಡಿಂಗನ್ನು ಮಾಡಿಕೊಂಡು ಹಣವನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದೊಂದು ಡಿಫ್ರೆಂಟ್ ಬಿಸ್ನೆಸ್. ನಾವು ಒಂದಷ್ಟು ಪ್ರೋಸೆಸ್ಸನ್ನು ಫಾಲೋ ಮಾಡಬೇಕಾಗತ್ತೆ. ಈಸಿ ಅಂತೂ ಖಂಡಿತ ಅಲ್ಲ. ಸೊ ಹಾಗಾಗಿ ಈ ರೀತಿ ಈಸಿಯಾಗಿ ಹಣ ಮಾಡ್ಬೋದು ಎನ್ನುವಂಥ ಒಂದು ಟ್ರ್ಯಾಪ್ಗೆ ಒಳಗಾಗಬೇಡಿ. ಪ್ರತಿ ಬಿಸ್ನೆಸ್ಸಲ್ಲಿಯೂ ಹಣವನ್ನು ಮಾಡಲಿಕ್ಕೆ ಯಾವ ರೀತಿ ಕಷ್ಟ ಇದೆ, ಅದೇ ರೀತಿ ಈ ಬಿಸ್ನೆಸ್ಸಲ್ಲಿಯೂ ಸಕ್ಸಸ್ ಆಗಲಿಕ್ಕೆ ತುಂಬ ಕಷ್ಟ ಇದೆ. ಅದೇ ರೀತಿ ಈ ರೀತಿ ವಿಚಾರದಲ್ಲಿ ಡಿಸಿಷನನ್ನು ತೆಗೆದುಕೊಳ್ಳುವಾಗ ಸ್ವಲ್ಪ ಥಿಂಕ್ ಮಾಡಿ ಪ್ರಾಕ್ಟಿಕಲ್ ಆಗಿ ಡಿಸಿಷನನ್ನು ತೆಗೆದುಕೊಳ್ಳಿ. ಅತಿ ಆಸೆಯಿಂದಾಗಿ ಫೋಮಗೆ ಒಳಗಾಗಿ ಡಿಸಿಷನನ್ನು ತೆಗೆದುಕೊಳ್ಬೇಡಿ. ಸೊ ಇದಿಷ್ಟು ಯಾವ ರೀತಿ ನಾವು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಸ್ಕ್ಯಾಮ್ಗಳನ್ನು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಅನ್ನೋದ್ರ ಬಗ್ಗೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಲೈಕ್ ಮಾಡಿ. ಅದೇ ರೀತಿ ನೀವು ಯಾವತ್ತಾದರೂ ಈ ರೀತಿಯ ಸ್ಕ್ಯಾಮ್ಗಳಿಗೆ ಒಳಗಾಗಿದ್ದೀರಾ ಅನ್ನೋದನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.